Oh, oh my god! Hey guys, and I'm very much excited to react on this movie. Finally, I'm going to react on scene 1 from the movie Kantara Chapter 1 of Rishabh Shetty. So before I start, hello, I'm Monali Naiko. Welcome to my channel, नखरे वाली मोना. और अगर आपने मुझे अभी तक सब्सक्राइब नहीं किया होगा तो प्लीज टू सब्सक्राइब माय चैनल. So let's go. Oh wow. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಕಮಲ ಎಂತಂತೆ? ಎಂತ ನೋಡು, ಅಜ್ಜನ ಗಣ್ಣು ಫೈರ್ ಆಗ್ತಾ ಇರ್ತದೆ. ನೀವು ಕತೆ ಮುಂದುವರಿಸಿ. ಎಂತ ದಂತಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ? ನಾವು ನಂಬುವ ದೈವ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡ್ಲಿಕ್ಕೆ ಗಣಗಳನ್ನ ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜುರ್ಲಿ. ಅಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರ ರೂಪಿ ಗುಳಿಗ. ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಕದಂಬರು ಬನವಾಸಿಯನ್ನ ಆಳ್ತಿದ್ದ ಕಾಲ. ಪಡುವಣದ ಪಾಳೆಗಾರರು ಕದಂಬರ ಕೆಳಗೆ ಸಾಮಂತರಾಗಿ ಮೆರೀತಿದ್ರು. ನೆತ್ತರ ಕೋಡಿ ಹರಿಸಿ ತನ್ನ ಕತ್ತಿಯ ಬಲದಿಂದಲೇ ಸಾಮಂತರಿಗೆ ಅರಸನಾದವನು ಮನುಷ್ಯ ರೂಪದಲ್ಲಿದ್ದ ಒಬ್ಬ ರಾಕ್ಷಸ, ಬಾಂಗ್ರದ ವಿಜಯೇಂದ್ರ. ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರಲ್ಲಿ ಬೈದಿ ಕನಸುಗಣ್ಣಿನ ಸಣ್ಣ ಹುಡುಗಿ. ಚಂದ ಉಂಟಲ್ಲ, ಕಾರ್ಣಿಕದ ಕಲ್ಲ ಅಂತ. Oh my god! ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ಆ ತಿಳಿ ನೀರಿನಲ್ಲಿ ನೆತ್ತರ ಹರಿಯಿತು. ಇದೆಲ್ಲವನ್ನು ದೂರದಿಂದ ಒಬ್ಬ ನೋಡ್ತಾ ಇದ್ದ, ಮಾಯಕಾರ. ಗಟ್ಟಿರಟ್ಟೆಯ ನಮ್ಮ ಹಿರಿಯರು ಬಾಂಗ್ರದವರಿಗೆ ಜೀತದಾಳಾದರು. Oh my god! Oh, so ruthless! ಅರಸ ಒಂದು ದಿನ ಸಮುದ್ರ ಸ್ನಾನ ಮಾಡುವಾಗ ಮಾಯಕಾರ ದೂರದಲ್ಲಿ ಕೂತು ಗಾಳ ಹಾಕ್ತಿದ್ದ. ಅವನ ನೆತ್ತರು ನೀರಿತ್ತಾಗಬಾರದು. He doesn't seem harmful. ಸಾಂಬಾರ ಪದಾರ್ಥಗಳನ್ನು ನೋಡಿ ಅರಸನ ಕಣ್ಣು ಮಿಂಚುತ್ತದೆ. ಬೆಳ್ಳಿ ಬಂಗಾರದ ಹಾಗೆ ಹೊಳೆಯದಿದ್ರು ಅದೇ ಅವರ ವ್ಯಾಪಾರದ ಬುನಾದಿಯಾಗಿತ್ತು. ಇದೆಲ್ಲಿ ದೊರಕಿದ್ದು? ಈಶ್ವರನ ಹೂದೋಟ, ಕಾಂತಾರ. ಅರಸನ ಹತ್ರ ಎಲ್ಲವೂ ಇತ್ತು, ಕಾಂತಾರ ಒಂದನ್ನು ಬಿಟ್ಟು. ಓಕೆ, ದಾರಿ ಸರಿ ಉಂಟಲ್ಲ? ಈ ಅಜ್ಜಲ್ಲಿ ಮಾಯಾದ, ಈಗ ಎಲ್ಲ ಇದ್ರಲ್ಲ. ಮಾಯಕಾರನ ಮಾಯಕ್ಕೆ ಅರಸ ಸಿಲುಕಿದ್ದ. ಓಕೆ. Oh my god. ಆ ಬೆಳಕಲ್ಲಿ ಎಲ್ಲವನ್ನು ಕಣ್ತುಂಬಿಕೊಂಡ. ಈಶ್ವರನ ಹೂದೋಟ. ಆದ್ರೆ ಅದು ಬರೀ ಬೆಳಕಲ್ಲ. Oh my god! Oh my god! माँ कसम.
god. Oh god. Oh. Oh my god. ವಾಂಗ್ರದ ರಸ. ಸ್ವಾಮಿ ಪಂಜರಳಿ. ಏನೇ ಕಾರಣಕ್ಕದ ಬಂದಿಗೆ ವಿನಾಶಕಾರಿ ಆಲೋಚನೆಗಾರನಿದ್ದರ ಅಗ್ರನೆತ್ತರಿ ಬಂದಿಗೆ ಮೂರ್ತೆ ಸುತ್ತ ಒಡಮುಟ್ಟಕ್ಕೇನುಂಡ ಅಡ್ಡಮುಟ್ಟಲ ಕಾಲಡ ಪರಡದೆ ಮಾತರ್ನಲ ಕಬಡ್ಡಿ ಕೇರಡ ಮುಟ್ಟಲಡ ಪರಪಡೆ. Oh my god. So powerful. ದಿಕ್ಕು ದೆಸೆಯಿಲ್ಲದೆ ಓಡಿ ಹೋದ ರಾಜಶೇಖರ ಸೇರಿದ್ದು ಮಾತ್ರ ಕಡಪ ದಿಕ್ಕಿಗೆ. ಒಂದು ಕಡೆ ಆರಾಧನೆಯಿಂದ ನೆಮ್ಮದಿ ಕಂಡುಕೊಂಡವರಿದ್ರೆ ಇನ್ನೊಂದು ಕಡೆ ಆವಾಹನೆಯಿಂದ ಶಕ್ತಿ ಸಂಚಯ ಮಾಡುವವರಿದ್ರು. ರಾಜಶೇಖರ ಹೇಳಿದ ಕಾರ್ಣಿಕದ ಕಥೆಯಿಂದ ಕಡಪ ದಿಕ್ಕಿನವರಿಗೆ ಕಾಂತಾರದ ಶಕ್ತಿಗಳ ಮೇಲೆ ಕಣ್ಣು ಬಿತ್ತು. ಕಡಪ ದಿಕ್ಕಿನವರ ಸಹಾಯದಿಂದ ರಾಜಶೇಖರ ಆಸ್ಥಾನ ಸೇರಿಕೊಳ್ತಾನೆ. ಅಲ್ಲಿಂದ ಕತ್ತಲು ಮತ್ತು ಕರಾಳತೆ ಒಂದಾಯಿತು. ದಶಕಗಳೇ ಉರುಳಿದ್ರೂ ಕಾಂತಾರದ ಭಯ ರಾಜಶೇಖರನ ಎದೆಯಲ್ಲಿ ಹಾಗೆಯೇ ಉಳಿದಿತ್ತು. Oh my god. ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. What was that? ಯಾರಿಗೂ ಬೇಡದ ಮಗುವನ್ನು ಬೈದಿ ತನ್ನದಾಗಿಸಿಕೊಂಡ್ಳು. ಮೂಲದಲ್ಲಿ ಸಿಕ್ಕಿದ್ದಕ್ಕೆ ಅವನಿಗೊಂದು ಹೆಸರಿಟ್ಲು, ಬೆರ್ಮೆ. Verme. ಇತ್ತ ಕಡೆ ರಾಜಶೇಖರ 2 ಮಕ್ಕಳ ತಂದೆ ಆಗ್ತಾನೆ. ಆದ್ರೆ ಹೆಣ್ಣು ಮಗುವಿಗೆ ಕೈಕಾಲ್ನಲ್ಲಿ ಬಲ ಇಲ್ಲ ಅಂತ ಗೊತ್ತಾದಾಗ Okay. ಇದನ್ನ ಈಶ್ವರನ ಹೂತೋಟ ಅಂತ ಎಂತ ಕರೆಯೋದು? ನಮ್ಮ ಉಲ್ಲಾಯ ಇಲ್ಲಿ ತಪಸ್ಸಿಗೆ ಬಂದಾಗ ನೆಮ್ಮದಿಯಿಂದ ಧ್ಯಾನ ಮಾಡ್ಲಿ ಅಂತ ಹೇಳಿ ಪಾರ್ವತಿ ದೇವಿಯವರು ಮಾಡಿಕೊಟ್ಟು. ಬೆರ್ಮೆ ಯಾರ ಹತ್ರ ಮಾತಾಡ್ತಿರೋದು? ಎಂತ ಆಗಿದೆ ಅವನಿಗೆ? ಬಾವಿಯಲ್ಲಿ ಸಿಕ್ಕಿದ್ದ ಮಗುವನ್ನು ತಗೊಂಡ್ ಬಂದು ಈಗ ಯಾರ ಹತ್ರ ಮಾತಾಡೋದು ಅಂತ ಕೇಳಿದ್ರೆ ನಾನೆಂತ ಮಾಡು ಬಾಬಾ. ಬೆಳೀತಾ ಬೆಳೀತಾ ಇಲ್ಲಿನ ಕಾರ್ಣಿಕಕ್ಕೆ ಬೆರ್ಮೆ ಬೆರಗಾಗಿದ್ದ. ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ, ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. Okay. ಕಾಲ ಕಳೆದಂತೆ ಕಾಡಿನ ಉತ್ಪತ್ತಿಯನ್ನು ಉಪಯೋಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರು ಆ ಉತ್ಪತ್ತಿಯಲ್ಲಿ ಒಂದು ಪಾಲನ್ನ ದೈವಕ್ಕಿಟ್ಟು ಇನ್ನೊಂದು ಪಾಲನ್ನ ತಮಗುಳಿಸಿ 3ನೇ ಪಾಲನ್ನ ಗಡಿಯಲ್ಲಿ ಕೊಂಡು ಹೋಗಿಡ್ತಾ ಇದ್ರು. Okay. ಅದನ್ನು ಬ್ರಹ್ಮರಾಕ್ಷಸ ಬಂದು ತಕೊಂಡು ಹೋಗ್ತಾನೆ ಅಂತ ನಂಬಿಸಿದ್ರು. ಕಾಂತಾರ ಮತ್ತು ಬಾಂಗ್ರದ ಮುಂದಿನ ಪೀಳಿಗೆಗೆ ಬ್ರಹ್ಮರಾಕ್ಷಸನ ಭಯವೇ ಒಂದು ಗಡಿಯಾಗಿತ್ತು. Oh my god, that glimpse. Brahma Rakshas and all. Oh my god. Oh my god. Right from the scene 1, this is getting crazy. Visually, I guess that part 1 से ज्यादा part 2 बहुत खतरनाक है, because सीन 1 में जिस तरीके से उन्होंने दैवास को दिखाया है, दैवा गुलिगा एंड दैवा पंचुरली, that is so huge. Means मेरे को नहीं समझ में आ रहा मैं किस तरीके से दिखाऊं. गूस बम्स मूवमेंट से ट्री को आग लगाने के बाद वाला जो विजुअल्स थे, वहां से लेके सारी चीजें, oh my god. For me, I literally thought that Maikara is not harmful. मेरे नाम मैं शायद गलत भी ले सकते हैं. I'm watching it for the first time, so I can't remember it. Okay, so next scene में मैं बहुत सी चीजें थोड़ा सा confusion हो सकता है प्रोनाउंस करने में. Okay, मुझे लगा कि वो हार्मफुल नहीं होंगे बिल्कुल भी. एंड देन ओ माय गुडनेस, मतलब राजशेखर जो राजा है उसके मन में वो इस तरीके से डर बैठ गया है कि वो आगे के पीढ़ी को भी बता रहे वहां नहीं जाना, ब्रह्म राक्षस है वहां पे. आई हैव टू लाइक पे टू मच ऑफ अटेंशन, बिकॉज मैं
सबटाइटल्स के साथ देख रहे हो तो कहीं इधर उधर कुछ मिस हो जाए तो मैं शायद बहुत बड़ी डिटेल मिस कर सकती हूँ. सो दैट इज द रीजन आई एम वॉचिंग इट लाइक एकदम नीटली, एकदम घुस के उसके अंदर. ओके, सो अभी नेक्स्ट सीन की एक्साइटमेंट मेरे अंदर तो बहुत बढ़ गई है. कैसा राजा था यार, कैसा राजा था. ही वाज सो क्रूएल, ही वाज सो क्रूएल. एंड उसका अंत जिस तरीके से किया है, एक नंबर. मेरे को ये फर्स्ट सीन में इतने जगह पे मेरे को गूज़बम्स आए कि आई एम लाइक लिटरली थिंकिंग कि नेक्स्ट सीन किस लेवल, किस तरीके का हो सकता है. अगर आप एक्साइटेड हो फॉर द नेक्स्ट सीन, डू लेट मी नो इन द कमेंट सेक्शन बिलो. सब कुछ आपके रिस्पॉन्स पे होगा कि मैं ये सीन कितना जल्दी जल्दी लेके आऊंगी. तो यस, आई एम लिटरली गेटिंग एक्साइटेड लाइक एनीथिंग. द ग्लिम्स ऑफ ऋषभ शेट्टी फ्रॉम बिहाइंड वाज सो खतरनाक कि अब नेक्स्ट सीन में मैं उनको देखने के लिए अलग लेवल. ओके, सो आई लव्ड इट, आई लव्ड इट, आई लव्ड इट. बहुत सी चीजें हो चुकी है सीन 1 में, जो सीन 2 में उसको और भी ज्यादा खुल सकता है, ऐसे मुझे लगता है. सो बाकी परत मिळालेचा. बाय.